ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಕಾರ್ತಿಕ್ ನಾಗರಾಜು ಮಾಡುತ್ತಿರುವ ನಮಸ್ಕಾರಗಳು. ನೋಡಿ, 10th ಬೋರ್ಡ್ ಎಕ್ಸಾಮ್ ಕೇವಲ ಬೆರಳೆಣಿಕೆ ದಿನಗಳಷ್ಟು ಬಾಕಿ ಇದೆ ಅಷ್ಟೇ. ಅದಕ್ಕಾಗಿ ನಾವು ಪಾಸಿಂಗ್ ಪ್ಯಾಕೇಜ್ ಕ್ವಿಕ್ ರಿವಿಷನ್ ಮಾಡೋಣ. 10th ಪಾಸಿಂಗ್ ಪ್ಯಾಕೇಜ್ ನಾವು ಇವತ್ತು ನೋಡೋಣ. ನಾನು ಹೇಳ್ದಷ್ಟು ನೀವು ಓದಿದ್ರೆ 101% ಆರಾಮಾಗಿ ಪಾಸ್ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ. ಬಟ್ ನನ್ನ ಇಂಟೆನ್ಷನ್ ಏನು, ಎಲ್ಲರೂ ಪಾಸ್ ಆಗಬೇಕು, ಹಾಗೆ ಒಳ್ಳೆ ಸ್ಕೋರ್ ಮಾಡ್ಬೇಕು. ನೀವು ನೋಡಿ, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್. ನೀವು ಸ್ಕೋರ್ ಜಾಸ್ತಿ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಬರುತ್ತೆ. ಮ್ಯಾಥ್ಸ್ ಸೈನ್ಸ್ ಆದ್ರೆ ಬಿಡಪ್ಪ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಏನು ಕನ್ಫ್ಯೂಸ್ ಆಗೋ ಅಂತ ಏನು ಇಲ್ಲ. ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇವೆಲ್ಲ ನೀವು ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ದೆ ಆಗಿದ್ರೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಏನಿಲ್ಲ ಅಂದ್ರೂ 80ಕ್ಕೆ 75 ಮಾರ್ಕ್ಸ್ ಮೋಸ ಇಲ್ಲ. ಓಕೆ, 10th ಪಾಸಿಂಗ್ ಪ್ಯಾಕೇಜ್ ಕ್ವಿಕ್ ರಿವಿಷನ್ ನಾವು ಮಾಡೋಣ. ಪ್ರತಿ 6 ಸಬ್ಜೆಕ್ಟ್ ನಾನು ಕ್ವಿಕ್ ರಿವಿಷನ್ ಮಾಡ್ಕೊಡ್ತೀನಿ, ನೀವು ಆರಾಮಾಗಿ ಓದ್ಕೊಳ್ಳಿ. ನೋಡಿ, 10th ಫೈನಲ್ ಎಕ್ಸಾಮ್ ಫೈನಲ್ ಪ್ರಿಪರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾವಿವಾಗ ಫಸ್ಟ್ ಸಬ್ಜೆಕ್ಟ್ ಇಂಗ್ಲಿಷ್ ನೋಡೋಣ. ನೋಡಿ, ಲೆಟರ್ ರೈಟಿಂಗ್ ಆರಾಮಾಗಿ ಲೆಟರ್ ರೈಟಿಂಗ್ ಬರೀಬೋದಾ? ಇನ್ಫಾರ್ಮಲ್ ಆರಾಮಾಗಿ ಬರೀರಿ, ಪ್ರಾಕ್ಟೀಸ್ ಮಾಡಿ. ಇನ್ಫಾರ್ಮಲ್ ಬರುತ್ತೆ ಅಂಡ್ ಫಾರ್ಮಲ್ ಕೂಡ ಬರುತ್ತೆ. ನೀವು ಇನ್ಫಾರ್ಮಲ್ ಬರೀರಿ, ಪ್ರಾಕ್ಟೀಸ್ ಮಾಡಿರ್ತೀರಾ ತುಂಬಾ, ನೀವು ಅದನ್ನ ಬರೀರಿ. ನೋಡಿ, 5 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಪ್ಯಾಸೇಜ್ ಬರೀರಿ ಇಂಗ್ಲಿಷ್ ಅಲ್ಲಿ 4 ಮಾರ್ಕ್ಸ್. ಎಸ್ಸೆ ರೈಟಿಂಗು. ನೆಕ್ಸ್ಟ್ ಪೊಯಮ್ ನೋಡಿ, ಬ್ಲೈಂಡ್ ಬಾಯ್ ಆರ್ ಬೆಲೆಡ್ ಆಫ್ ದ ಟೆಂಪಿಸ್ಟ್. ಓಕೆನಾ, ಇವೆರಡರಲ್ಲಿ ಒಂದು ಬರುವ ಸಾಧ್ಯತೆ ತುಂಬಾ ಇದೆ ಪೊಯಮ್ ಅಲ್ಲೂ. ಓಕೆನಾ, ನೆಕ್ಸ್ಟ್ ನೋಡಿ, ಪ್ರೊಫೈಲ್ ರೈಟಿಂಗು. ನೀವು ಇದನ್ನ ಇವಾಗ್ಲೂ ಅಷ್ಟೇ, ಕಾಲ ಮಿಂಚಿಲ್ಲ. ನೀವು ಇವಾಗ್ಲೂ ನೋಡಿ, ನಾವೇನ್ ಕೊನೆಯಲ್ಲಿ ಓದ್ತೀವೋ ಎಕ್ಸಾಮ್ ಅದು ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ನೋಡಿ, ಫೈನಲ್ ಪ್ರಿಪರೇಷನ್ ಕ್ವಿಕ್ ರಿವಿಷನ್ ಅಂತ ನೀವು ನಾನೇನ್ ಕ್ಲಾಸ್ ಮಾಡ್ತಾ ಇದ್ದೀನೋ ಈ ವಿಡಿಯೋನ ನೋಡಿ ಹಾಗೆ ರಿವೈಸ್ ಮಾಡ್ಕೊಳ್ಳಿ ನೀವು ಕೂಡ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ ಇದೆ ನೋಡ್ಕೊಳ್ಳಿ. ಪ್ರೊಫೈಲ್ ರೈಟಿಂಗ್ ಫಾರ್ಮೆಟ್ ನೋಡ್ಕೊಳ್ಳಿ, ಈ ತರ ಫಾರ್ಮೆಟ್ ಅಲ್ಲಿ ಬರುತ್ತೆ. ಓಕೆನಾ, ಪಾಯಿಂಟ್ ವೈಸ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು. ಸಿಂಪಲ್ ಆಗಿ ಬರೀಬಹುದು ಅಷ್ಟೇ. ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ನೀವೇ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆನ್ಸರ್ಸ್ನ. ಓಕೆನಾ, ನೆಕ್ಸ್ಟ್ ನೋಡಿ, ಸ್ಟೋರಿ ಬಿಲ್ಡಿಂಗ್ ಯೂಸಿಂಗ್ ಕ್ಲಬ್ಸ್. ಸಿಂಪಲ್, ಒಂದು ಹಿಂಟ್ ತರ ಕೊಟ್ಟಿರ್ತಾರೆ, ಒಂದು 3 ವರ್ಡ್ ಹಿಂಟ್ ತರ ಕೊಟ್ಟಿರ್ತಾರೆ, ಅದನ್ನ ನೀವು ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು. ಸಿಂಪಲ್ ಆಗಿ 3 ಮಾರ್ಕ್ಸ್ ತಗೋಬಿಡ್ಬೋದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ, ನೆಕ್ಸ್ಟ್ ನೋಡಿ, 8 to 10 ಸೆಂಟೆನ್ಸ್ 4 ಮಾರ್ಕ್ಸ್. ನೋಡಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಪೋಯಮ್ ಇದೆಯಲ್ಲ, ಅದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಸಾಂಗ್ ಆಫ್ ಇಂಡಿಯಾ, ಬೆಲೆಡ್ ಆಫ್ ದ ಟೆಂಪಿಸ್ಟ್. ನೋಡಿ, ಈ 3ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಆರಾಮಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪಿಕ್ಚರ್ ಡಿಸ್ಕ್ರಿಪ್ಷನ್. ಓಕೆನಾ, ಪಿಕ್ಚರ್ ಡಿಸ್ಕ್ರಿಪ್ಷನ್ 3 ಮಾರ್ಕ್ಸ್. ಇದು ಈಸಿ ಇದೆ, ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಈ ತರ ಕ್ವಶನ್ಸ್ನೇ ನಾವು ತಪ್ಪು ಮಾಡ್ದೇನೆ ಕರೆಕ್ಟ್ ಮಾಡಿದ್ರೆ ಮಾತ್ರ ಒಳ್ಳೆ ಸ್ಕೋರ್ ಆಗೋದು. ನಾವು ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ, ಗೊತ್ತಿರೋದನ್ನೇ ನಾವು ತಪ್ಪು ಮಾಡ್ತೀವಿ. ಏನಂತಂದ್ರೆ ನಮಗೆ ಗೊತ್ತು ಅಂತ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರನೇ ನಮ್ಗೆ ಏನ್ ಗೊತ್ತಿರುತ್ತೋ ಅದನ್ನ ಫಸ್ಟ್ ಎಕ್ಸಾಮ್ ಅಲ್ಲಿ ಬರೀರಿ. ಗೊತ್ತಿಲ್ದಿರೋದೆಲ್ಲ ಬರೀಬೇಡ್ರಿ, ಸುಮ್ಮನೆ ಸ್ಕ್ರಾಚ್ ಮಾಡಬೇಡ್ರಿ. ಇವ್ ಯಾವ್ದಾರ ಇಂಪಾರ್ಟೆಂಟ್ ವರ್ಡ್ಸ್ ನ ಪೆನ್ಸಿಲ್ ಅಲ್ಲಿ ಒಂದು ಹೈಲೈಟ್ ಮಾಡಿ. ಓಕೆನಾ, ಇದೆಲ್ಲ ಒಂದು ನೋಡಿ ಮಾರ್ಕ್ಸ್ ತಗೊಳ್ಳುವಂತಹ ಟೆಕ್ನಿಕ್ಸ್ ಇವೆಲ್ಲ. ಓಕೆನಾ, ನಾನು ಹೇಳಿದ ತರ ಫಾಲೋ ಮಾಡಿ ನೀವು. ಓಕೆ, ನೆಕ್ಸ್ಟ್ ನೋಡಿ, 5 to 6 ಸೆಂಟೆನ್ಸ್ 6 ಮಾರ್ಕ್ಸ್. ದ ಹೀರೋ ಆಗಿರ್ಬೋದು, ಝ್ಯಾಸ್ ಪೊಯಮ್ 2 ಆಗಿರ್ಬೋದು, ಇವೆರಡರಿಂದ ಒಂದೊಂದು ಕ್ವಶನ್ ಬಂದೇ ಬರುತ್ತೆ. ಈ ನೋಡಿ, 2 ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ನೋಡಿ, ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ 12 ಮಾರ್ಕ್ಸ್. 4 ಕ್ವಶನ್ ಕೇಳ್ತಾರೆ, 12 ಮಾರ್ಕ್ಸ್. ನೋಡಿ, ದ ಡಿಸ್ಕವರಿ ಆಗಿರ್ಬೋದು, ದ ಗರ್ಲ್ ಬೈ ದ ಟ್ರ್ಯಾಕ್ಸ್ ಆಗಿರ್ಬೋದು, ಸೈನ್ಸ್ ಅಂಡ್ ಹೋಪ್ಸ್ ಆಫ್ ಸರ್ವೈವಲ್ ಆಗಿರ್ಬೋದು. ಓಕೆನಾ, 100% ಇದರಿಂದ ಕ್ವಶನ್ ಬಂದೇ ಬರುತ್ತೆ. ನೋಡಿ, ಇಂಗ್ಲಿಷ್ ಇಷ್ಟು ಓದ್ಬೇಕು ನೀವು. ಓಕೆನಾ, ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಡೋಣ. ಓಕೆನಾ, ಇದೆಲ್ಲ ಪ್ರಮುಖ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ನೋಡಿ 100% ಬಂದೇ ಬರುತ್ತೆ. ನೀವು ಇದರಲ್ಲಿ ದಯವಿಟ್ಟು ತಪ್ಪು ಮಾಡಕ್ ಹೋಗ್ಬೇಡಿ. ಈಸಿ ಇದೆ ಅಂತ ಹೇಳಿ ನೀವು ಇದ್ರಲ್ಲಿ ತಪ್ಪು ಮಾಡಿದ್ರೆ ಸ್ಕೋರ್ ಕಮ್ಮಿ ಆಗುತ್ತೆ, ಪರ್ಸೆಂಟೇಜ್ ಕೂಡ ಕಮ್ಮಿ ಆಗುತ್ತೆ. ದಯವಿಟ್ಟು ಈ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಿ. ಪರ್ಫೆಕ್ಟ್ ಆಗಿ ನೋಡಿ, 5 ಮಾರ್ಕ್ಸ್ ತಗೋಬೇಕು. ಪ್ರಬಂಧ ಲೆಟರ್ ರೈಟಿಂಗ್ 5 ಮಾರ್ಕ್ಸ್ ತಗೋಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ 1 ಮಾರ್ಕ್ಸ್ ಮಿಕ್ಸ್ ಆಗಬಾರ್ದು. ನೀವು ಬರ್ದಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ 100% ನೋಡಪ್ಪ ಒಳ್ಳೆ ಮಾರ್ಕ್ಸ್ ತಗೋತೀರಾ. ಓಕೆನಾ, ನೆಕ್ಸ್ಟ್ ನೋಡಿ, ಫಸ್ಟ್ ನೋಡಿ ಲೆಟರ್ ರೈಟಿಂಗ್. ಓಕೆನಾ, ಆರಾಮಾಗಿ 5 ಮಾರ್ಕ್ಸ್ ತಗೊಳ್ಳಿ. ನೆಕ್ಸ್ಟ್ ನೋಡಿ, ಪ್ರಬಂಧ ರೈಟಿಂಗ್ ಆರಾಮಾಗಿ 5 ಮಾರ್ಕ್ಸ್ ತಗೊಳ್ಳಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೋಡಪ್ಪ ಆರಾಮಾಗಿ 5 ಬಂದೇ ಬರುತ್ತೆ. ನಿಮ್ಗೆ ಏನೇ ಗೊತ್ತಿಲ್ವಾ, ಪ್ರಬಂಧ ಒಂದು ಫಾರ್ಮೆಟೇ ಇದೆ. ನಾನು ಓದ್ ಕ್ಲಾಸ್ ಅಲ್ಲಿ ವಿಡಿಯೋದಲ್ಲಿ
ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಾನೆ ಮಾಡಿದ್ದೀನಿ. ಅದರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಪ್ರಬಂಧ ಹೇಗ್ ಬರಿಬೇಕು. ಫಸ್ಟ್ ಒಂದು ಕೋಟ್ ಹಾಕ್ರಿ, ಆಮೇಲೆ ಇಂಟ್ರಡಕ್ಷನ್ ಬರೀರಿ, ಆಮೇಲೆ ಪ್ರಬಂಧ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಕನ್ಕ್ಲೂಷನ್ ಬರೀರಿ. ಸ್ಟೆಪ್ ಬೈ ಸ್ಟೆಪ್ ಬರ್ದಿದ್ದೀರಾ ಅಂತ ಹೇಳಿದ್ರೆ ನೀವು ಪಕ್ಕ 5 ಮಾರ್ಕ್ಸ್ ಆರಾಮಾಗಿ ಅವ್ರು ಕೊಟ್ಟೆ ಕೊಡ್ತಾರೆ. ಈ ತರ ನಾನು ಹೇಳಿರುವಂತ ಸ್ಟೆಪ್ಸ್ ಯಾರು ಫಾಲೋ ಮಾಡಲ್ಲ. ಎಲ್ಲಾರು ಒಂದೇ ತರ ಬರೆದ್ರೆ ಕರೆಕ್ಷನ್ ಮಾಡೋರ್ಗು ತಲೆ ಕೆಟ್ಟೋಗುತ್ತೆ. ಓಕೆನಾ? ಅದಕ್ಕಾಗಿ ನೀವು 3-4 ಸ್ಟೆಪ್ಸ್ ಮೇಂಟೈನ್ ಮಾಡಿದ್ದೆ ಆದ್ರೆ ಪಕ್ಕ 5 ಕೊಟ್ಟೆ ಕೊಡ್ತಾರೆ. ನೀವು ಡಿಫ್ರೆಂಟ್ ಆಗಿ ಬರ್ದಿರ್ತೀರಾ. ನಾನು ಹೇಳಿರೋ ತರ ಸ್ಟೆಪ್ಸ್ ಬರೀರಿ, ಫಾಲೋ ಮಾಡಿ. ಕರೆಕ್ಷನ್ ಮಾಡೋರು ಅಷ್ಟೇ, ಇವ್ರು ಒಂಥರ ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ, ಓದನ ಅಂತ ಓದಿ ಪ್ರಬಂಧ ನೀವು ಬರ್ದಿದ್ದೇ ಆಗಿದ್ರೆ ಪಕ್ಕ ಕೊಟ್ಟೆ ಕೊಡ್ತಾರೆ 5ಗೆ 5. ನೆಕ್ಸ್ಟ್ ನೋಡಿ ಪ್ಯಾಸೇಜ್ ರೈಟಿಂಗ್. ಇಲ್ಲೇ ಇರುತ್ತೆ ಅಪ್ಪ ಆನ್ಸರ್, ಇಲ್ಲಿರುತ್ತೆ. ನೀವು ನೀಟಾಗಿ ಓದಿ ಆರಾಮಾಗಿ ಬರೀಬಹುದು. 4 ಮಾರ್ಕ್ಸ್ ಇದು. 2 ಕ್ವಶನ್ ಕೊಡ್ತಾರೆ, 2 ಮಾರ್ಕ್ಸ್. ನೆಕ್ಸ್ಟ್ ನೋಡಿ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಕ್ವಿಕ್ ರಿವಿಷನ್ ಮಾಡ್ತಾ ಇರೋದು ನಾವು. ನೋಡಿ ನೆಕ್ಸ್ಟ್ ಗಾದೆಗಳು. ನಾನು ಹೇಳಿದ್ದೀನಿ ಫಸ್ಟ್ ಗಾದೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಂತ ಸ್ಟಾರ್ಟ್ ಮಾಡಬೇಕು ಅಂತ, ಅದನ್ನ ಫಾಲೋ ಮಾಡಿ ನೀವು. ನಂದು ಓದ್ ಕ್ಲಾಸ್ ಅಲ್ಲಿ ಕನ್ನಡ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಮಾಡಿದ್ದೀನಿ, ಅದ್ರಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ಕ್ಲಾಸ್ ಒಂದ್ಸಲಿ ಕೇಳಿ. ನೆಕ್ಸ್ಟ್ ನೋಡಿ 4 ಮಾರ್ಕ್ಸ್ ನೋಡಪ್ಪ. ಶಬರಿ ಕ್ವಶನ್ ಫಿಕ್ಸ್. ಶಬರಿ ಕ್ವಶನ್ ಫಿಕ್ಸ್. ನೋಡಿ ಕ್ವಶನ್ಗಳು ಹಾಕಿದೀನಿ ನೋಡಿ, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್, ಪ್ರತಿ ಇಯರ್ ಅಲ್ಲೂ ಕೇಳಿರುವಂತಹ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ನೋಡಿ ಸಂಕಲ್ಪ ಗೀತೆ ಪದ್ಯ ಫಿಕ್ಸ್. ನೆಕ್ಸ್ಟ್ ನೋಡಿ ಶಬರಿ ರಿಪೀಟ್, ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ. ನಾನೇನ್ 4 ಮಾರ್ಕ್ಸ್ ಕ್ವಶನ್ಸ್ ಹಾಕಿದ್ದೀನಿ, ಇವೆಲ್ಲ ಒನ್ ಟೈಮ್ ನೀವು ನೋಡಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ನೋಡಿ ಲವನ ಯಜ್ಞಸ್ವರವನ್ನು ಕಟ್ಟಲು ಕಾರಣವೇನು. ಈ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್. ವೀರಲವ ಚಾಪ್ಟರ್ ಇದು. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ನೋಡಿ ಶಬರಿ ಲೆಸನ್ ತುಂಬಾ ಸಲ ರಿಪೀಟ್ ಆಗಿದೆ. ಇದ್ರಲ್ಲಿ ನೋಡಪ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ತಗೊಳ್ಳೇಬೇಕು. 1 ಮಾರ್ಕ್ಸ್ ಕಮ್ಮಿ ಆಗ್ಬೇಡ್ದು ಇಲ್ಲಿ. ಕ್ವಶನ್ ನೋಡಿ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಈ ಕ್ವಶನ್ಸ್ ಇಂಪಾರ್ಟೆಂಟ್ ಅಪ್ಪ, ಇವೆರಡು ಕ್ವಶನ್. ನೆಕ್ಸ್ಟ್ ನೋಡಿ ಪದ್ಯ ನೋಡಿ, ಇವೆರಡರಲ್ಲಿ ಒಂದು ಫಿಕ್ಸ್, ತುಂಬಾ ಸಲ ರಿಪೀಟ್ ಆಗಿದೆ. ಪದ್ಯ ಓದ್ಕೊಳ್ಳಿ, ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಇದರಿಂದ ಸ್ಕೋರ್ ಜಾಸ್ತಿ ಆಗದ್ ನಿಮ್ಗೆ. ನೆಕ್ಸ್ಟ್ ನೋಡಿ ಕವಿಕೃತಿ ಪರಿಚಯ ಸಾರಾ ಅಬೂಬಕರ್ ಫಿಕ್ಸ್. ಯಾಕಂದ್ರೆ ಇವ್ರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಯಾರು ಕರೆಂಟ್ ನ್ಯೂಸ್ ಅಲ್ಲಿ ಇರ್ತಾರೋ ಅವ್ರ ಕ್ವಶನ್ಸ್ ಕೇಳುವುದು ತುಂಬಾ ಹೆಚ್ಚಿನ ಸಾಧ್ಯತೆಯಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ ಎನ್ ಮೂರ್ತಿರಾವ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಸಾರಾ ಅಬೂಬಕರ್ ಆಗಿರ್ಬೋದು. ನೋಡಿ ಕುವೆಂಪು ತಿರ್ಗಾ ರಿಪೀಟ್ ಆಗಿದ್ದಾರೆ. ದೇವನೂರು ಮಹಾದೇವ ಆಗಿರ್ಬೋದು, GS ಶಿವರುದ್ರಪ್ಪ ಆಗಿರ್ಬೋದು. ನೋಡಿ ದೇವನೂರು ಮಹಾದೇವ 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಕುಮಾರವ್ಯಾಸ ಕನ್ನಡ. ನೋಡಿ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಏನಿಲ್ಲ ಅಂತ ಹೇಳಿದ್ರೆ ಇದು ಇಂಗ್ಲಿಷ್ ಅಲ್ಲಿ 50+ ಮಾರ್ಕ್ಸ್ ಇದೆ. ಓಕೆನಾ? ಕನ್ನಡದಲ್ಲೂ 40+ ಮಾರ್ಕ್ಸ್ ಇದೆ ನಾನು ಹೇಳಿರುವಂತಹ ಕ್ವಶನ್ಸ್ ಅಲ್ಲಿ. ಇವನ್ನ ಫಸ್ಟ್ ರಿವೈಸ್ ಮಾಡಿ, ಆಮೇಲೆ ಕ್ಲಾಸ್ ವರ್ಕ್ ಓದಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ. ಏನಿಲ್ಲ ಅಂದ್ರೆ ನೋಡಪ್ಪ ಕನ್ನಡದಲ್ಲಿ 125ಕ್ಕೆ 125 ಆರಾಮಾಗಿ ತೆಗಿಬಹುದು. ಈ ಫಾರ್ಮೆಟ್ ಅಲ್ಲೇ ಓದಿದ್ದೆ ಆಗಿದ್ರೆ ಆರಾಮಾಗಿ ತೆಗಿಬಹುದು ನೀವು. ಇಂಗ್ಲಿಷ್ ಮತ್ತೆ ಹಾಗೆ ಕನ್ನಡ ಕ್ವಿಕ್ ರಿವಿಷನ್ ಮಾಡಿಸಿದೀನಿ. ಇಷ್ಟು ಕ್ವಶನ್ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ವರ್ಕ್ ನಾನು ಫಾರ್ಮೆಟ್ ಹೇಳಿದ್ದೀನಲ್ಲ, ಮಾಡೆಲ್ ಪೇಪರ್, ಪ್ರೀವಿಯಸ್ ಇಯರ್ ಪೇಪರ್, ಬ್ಲೂ ಪ್ರಿಂಟ್, ಈ ಫಾರ್ಮೆಟ್ ಅಲ್ಲೇ ಓದಿ ನೀವು. ಫಸ್ಟ್ ಈ ಕ್ವಶನ್ಸ್ ನ ಮುಗಿಸ್ಕೊಳ್ಳಿ. ಇವೆಲ್ಲ ಕ್ವಿಕ್ ರಿವಿಷನ್ ಪಾಸಿಂಗ್ ಪ್ಯಾಕೇಜ್. ಇವತ್ತು ನಾನು ಕನ್ನಡ ಇಂಗ್ಲಿಷ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ. ನಾಳೆ ಸೋಷಲ್ ಹಾಗೂ ಸೈನ್ಸ್ ನ ತಗೊಂಡು ನಿಮ್ ಜೊತೆ ಭೇಟಿ ಆಗ್ತೀನಿ. ಹಾಗೆ ನಮ್ಮ ಚಾನಲ್ ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಳಿಸಿ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಈ ತರ ನಿಮ್ಗೆ ಪ್ರಮುಖವಾಗಿರೋ ಕ್ವಶನ್ಸ್ ಆಗಿರ್ಬೋದು, ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ಪಾಠ ಮಾಡ್ಕೊಡ್ತೀನಿ. ಇವಾಗ ನವೋದಯ ಆಗಿರ್ಬೋದು, ಮುರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಪ್ರತಿಯೊಂದು ಸೀರೀಸ್ ಆಗಿ ಮಾಡ್ಕೊಡ್ತೀನಿ. ಇವಾಗ ಮೊರಾರ್ಜಿ ಸ್ಟಾರ್ಟ್ ಮಾಡಿದೀನಿ, ಮೊನ್ನೆ ಸಿಲೆಬಸ್ ಹೇಳಿದೀನಿ. ಇನ್ನೇನು ನಾನು ಅದು ಅಷ್ಟೇ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತಾನು ಸಹ ಹೇಳ್ತೀನಿ. ಮಿಸ್ ಮಾಡದೆ ನಮ್ಮ ಕ್ಲಾಸಸ್ ನ ಕೇಳಿ ನೀವು. ಕಾರ್ತಿಕ್ ನಾಗರಾಜು ಕಡೆಯಿಂದ ಧನ್ಯವಾದಗಳು.